ನಂಬಿ ಸಂಕಷ್ಟಕ್ಕೆ ಸಿಲುಕಿದ್ರ ಪ್ರಧಾನಿ ಮೋದಿ. ಸಂಕಷ್ಟದ ವೇಳೆ ಬರ್ತಿದ್ದಂತಹ ರಷ್ಯಾ ಇದೀಗ ಯೂ ಟರ್ನ್ ಹೊಡೆದಿದೆ. ಟ್ರಂಪ್ ನಂಬಿ ಸಂಕಷ್ಟಕ್ಕೆ ಸಿಲುಕಿಬಿಟ್ರ ಪ್ರಧಾನಿ ಮೋದಿ. ಸಂಕಷ್ಟದ ವೇಳೆ ಬರ್ತಿದ್ದಂತಹ ರಷ್ಯಾ ಇದೀಗ ಯೂ ಟರ್ನ್ ಹೊಡೆದಿದೆ. ರಿಯಾಯಿತಿ ದರದ ತೈಲ ಮಾರಾಟ ಸ್ಥಗಿತಗೊಳಿಸಿದೆ ರಷ್ಯಾ. ಯುದ್ಧದ ಲಾಭ ಪಡೆಯೋದಕ್ಕೆ ರಷ್ಯಾ ಮುಂದಾಗಿದೆ. ರಷ್ಯಾದಿಂದ ರಿಯಾಯಿತಿ ತೈಲ ಖರೀದಿಸುತ್ತಿತ್ತು ಭಾರತ. ವೇಳೆ ಟ್ರಂಪ್ ಒತ್ತಡದಿಂದ ರಷ್ಯಾದಿಂದ ಮೋದಿ ದೂರ. ಹೀಗಾಗಿ ರಿಯಾಯಿತಿ ದರದ ತೈಲ ನೀಡಲು ರಷ್ಯಾ ನಕಾರ ಹೇಳುತ್ತಿದೆ. ಕಚ್ಚಾ ತೈಲ ವಿಚಾರದಲ್ಲಿ ನೋ ಫ್ರೆಂಡ್ಶಿಪ್, ಓನ್ಲಿ ಬಿಸ್ನೆಸ್. ನಮಗೆ ಮಾಹಿತಿಯೇ ನೀಡದೆ ತೈಲ ಖರೀದಿಗೆ ಸ್ಥಗಿತ. ಈಗ ದಿಢೀರ್ ರಿಯಾಯಿತಿ ದರದಲ್ಲಿ ತೈಲ ಕೇಳುತ್ತಿದ್ದೀರಾ? ಇನ್ಮೇಲೆ ವಾಣಿಜ್ಯ ನೆಲೆಯಲ್ಲಿ ತೈಲ ವ್ಯಾಪಾರ ನಡೆಯುತ್ತೆ. ಹಿಂದಿನ ರಿಯಾಯಿತಿ ದರದಲ್ಲಿ ತೈಲ ಬಿಸ್ನೆಸ್ ನಡೆಯಲ್ಲ. ತೈಲ ಸಂಕಷ್ಟದ ನಡುವೆ ಭಾರತಕ್ಕೆ ಬಿಗ್ ಶಾಕ್ ಕೊಟ್ಟಿದೆ ಈಗ ರಷ್ಯಾ. ಸಂಕಷ್ಟದ ವೇಳೆ ಬರ್ತಿದ್ದಂತಹ ರಷ್ಯಾ ಇದೀಗ ಯೂ ಟರ್ನ್ ಹೊಡೆದಿದೆ. ಟ್ರಂಪ್ನ ನಂಬಿ ಪ್ರಧಾನಿ ಮೋದಿ ಸಂಕಷ್ಟಕ್ಕೆ ಸಿಲುಕಿಬಿಟ್ರ. ರಿಯಾಯಿತಿ ದರದಲ್ಲಿ ಬರ್ತಿದ್ದಂತಹ ತೈಲ ಈಗ ಮಾರಾಟವಾಗದೆ ಸ್ಥಗಿತಗೊಳಿಸಿದೆ ರಷ್ಯಾ. ಯುದ್ಧದ ಲಾಭ ಪಡೆಯೋದಕ್ಕೆ ಈಗ ರಷ್ಯಾ ಮುಂದಾಗಿದೆ. ರಷ್ಯಾದಿಂದ ರಿಯಾಯಿತಿಯಲ್ಲಿ ತೈಲ ಬರ್ತಿತ್ತು, ಭಾರತ ಖರೀದಿ ಮಾಡ್ತಿತ್ತು. ಈ ವೇಳೆ ಟ್ರಂಪ್ ಒತ್ತಡದಿಂದ ಮೋದಿ ರಷ್ಯಾದಿಂದ ದೂರ ಉಳಿಬೇಕಾಯಿತು. ಹೀಗಾಗಿ ರಿಯಾಯಿತಿ ದರದಲ್ಲಿ ತೈಲ ನೀಡಲು ರಷ್ಯಾ ನೋ ಅಂತಿದೆ. ಈ ಕಚ್ಚಾ ತೈಲದ ವಿಚಾರದಲ್ಲಿ ನೋ ಫ್ರೆಂಡ್ಶಿಪ್, ಓನ್ಲಿ ಬಿಸ್ನೆಸ್ ಅನ್ನೋ ರೀತಿಯಲ್ಲಿ ವರ್ತಿಸ್ತಿದೆ. ನಮಗೆ ಮಾಹಿತಿನೇ ನೀಡದೆ ತೈಲ ಖರೀದಿಗೆ ಸ್ಥಗಿತ. ಈಗ ದಿಢೀರ್ ರಿಯಾಯಿತಿ ದರದಲ್ಲಿ ತೈಲ ಕೇಳುತ್ತಿದ್ದೀರಾ ಅಂತ ಕೇಳ್ತಿದೆ ರಷ್ಯಾ. ಇನ್ನು ಮೇಲೆ ವಾಣಿಜ್ಯ ನೆಲೆಯಲ್ಲಿ ತೈಲ ವ್ಯಾಪಾರ ನಡೆಯುತ್ತೆ. ಹಿಂದಿನ ರಿಯಾಯಿತಿ ದರದಲ್ಲಿ ತೈಲ ಬಿಸ್ನೆಸ್ ನಡೆಯಲ್ಲ ಅಂತಿದೆ. ತೈಲ ಸಂಕಷ್ಟದ ನಡುವೆ ಭಾರತಕ್ಕೆ ಈಗ ಬಿಗ್ ಶಾಕ್ ಕೊಟ್ಟಿದೆ ರಷ್ಯಾ. ಈ ವೇಳೆ ಟ್ರಂಪ್ ಒತ್ತಡದಿಂದ ಟ್ರಂಪ್ನ ನಂಬಿ ಮೋದಿ ಸಂಕಷ್ಟಕ್ಕೆ ಸಿಲುಕಿಬಿಟ್ರ ಅಂತ. ಯಾಕೆಂದ್ರೆ ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಕಚ್ಚಾ ತೈಲದ ವಿಚಾರದಲ್ಲಿ ನೋ ಫ್ರೆಂಡ್ಶಿಪ್, ಓನ್ಲಿ ಬಿಸ್ನೆಸ್ ಅಂತಿದೆ ರಷ್ಯಾ. ನಮಗೆ ನೀವು ಮಾಹಿತಿನೇ ನೀಡದೆ ತೈಲ ಖರೀದಿ ಸ್ಥಗಿತ ಮಾಡಿದ್ದೀರಾ. ಈಗ ದಿಢೀರ್ ಅಂತ ರಿಯಾಯಿತಿ ದರದಲ್ಲಿ ತೈಲ ಕೇಳುತ್ತಿದ್ದೀರಾ. ಇನ್ನು ಮೇಲೆ ಹಿಂಗಾಗಲ್ಲ. ವಾಣಿಜ್ಯ ನೆಲೆಯಲ್ಲಿ ತೈಲ ವ್ಯಾಪಾರ ನಡೆಯುತ್ತೆ. ಹಿಂದಿನ ರಿಯಾಯಿತಿ ದರದಲ್ಲಿ ಈ ಬಿಸ್ನೆಸ್ ನಡೆಯಲ್ಲ ಅಂತಿದೆ ರಷ್ಯಾ. ಒಂದ್ ಕಡೆ ಟ್ರಂಪ್ ಒತ್ತಡ ಇತ್ತು. ಈ ಕಾರಣಕ್ಕೆ ಭಾರತ ಕಚ್ಚಾ ತೈಲದ ವಿಚಾರದಲ್ಲಿ ಈಗ ಸಂಕಷ್ಟಕ್ಕೆ ಸಿಲುಕಬೇಕಾದಂತಹ ಪರಿಸ್ಥಿತಿ ಉಂಟಾಗಿದೆ. ಯಾವತ್ತೂ ಕೂಡ ಭಾರತಕ್ಕೆ ಸಂಕಷ್ಟದ ವೇಳೆಯಲ್ಲಿ ಸಹಾಯಕ್ಕೆ ನಿಲ್ತಿದ್ದಂತಹ ರಷ್ಯಾ ಇದೀಗ ಯೂ ಟರ್ನ್ ತೆಗೆದುಕೊಂಡಿದೆ. ಟ್ರಂಪ್ ನಂಬಿ ಮೋದಿ ಸಂಕಷ್ಟಕ್ಕೆ ಸಿಲುಕಿಬಿಟ್ರ. ರಿಯಾಯಿತಿ ದರದಲ್ಲಿ ಬರ್ತಿದ್ದಂತಹ ತೈಲ ಈಗ ಸ್ಥಗಿತಗೊಂಡಿರುವಂಥದ್ದು. ಒಂದು ಕಡೆ ಭಾರತದಲ್ಲಿ ಕಚ್ಚಾ ತೈಲದ ಅಭಾವ, ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮತ್ತು ಪೆಟ್ರೋಲ್ ಡೀಸೆಲ್ ಅನ್ನ ನಿಯಮಿತವಾಗಿ ಬಳಸುವಂತ ಅನಿವಾರ್ಯ ಸ್ಥಿತಿ ಉಂಟಾಗಿದೆ. ಗ್ಯಾಸ್ಗೆ ಕೂಡ ಹಾಹಾಕಾರವಾಗಿರುವಂಥದ್ದು. ಇದೇ ವೇಳೆಯಲ್ಲಿ ರಷ್ಯಾ ಯೂ ಟರ್ನ್ ತೆಗೆದುಕೊಂಡಿದೆ. ರಿಯಾಯಿತಿ ದರದಲ್ಲಿ ತೈಲ ಮಾರಾಟ ಮಾಡಕ್ಕಾಗಲ್ಲ ಅಂತ ಹೇಳ್ತಿದೆ ರಷ್ಯಾ. ಯುದ್ಧದ ಲಾಭ ಪಡೆಯೋದಕ್ಕೆ ಈಗ ರಷ್ಯಾ ಮುಂದಾಗಿರುವಂಥದ್ದು. ರಷ್ಯಾದಿಂದ ರಿಯಾಯಿತಿ ದರದಲ್ಲಿ ತೈಲ ಖರೀದಿಸ್ತಿತ್ತು ಭಾರತ. ಆದ್ರೆ ಟ್ರಂಪ್ ಮತ್ತು ಮೋದಿಯ ಒಂದು ವಿಚಾರಗಳು ಏನಿದೆ, ಈ ಕಾರಣದಿಂದ ರಷ್ಯಾ ಭಾರತದಿಂದ ದೂರ ಸರಿದು ಯೂ ಟರ್ನ್ ಅನ್ನ ತೆಗೆದುಕೊಂಡಿದೆ. ಟ್ರಂಪ್ ಒತ್ತಡದಿಂದ ಮೋದಿಯಿಂದ ರಷ್ಯಾ ದೂರ ಹೋಗ್ತಿದೆಯಾ ಅನ್ನುವಂಥ ರೀತಿಯಲ್ಲಿ ನಮಗೆ ಮಾಹಿತಿನೇ ನೀಡದೆ ತೈಲ ಸ್ಥಗಿತ ಮಾಡಿದ್ದೀರಾ. ಈಗ ದಿಢೀರ್ ಅಂತ ರಿಯಾಯಿತಿ ದರದಲ್ಲಿ ಕೇಳುತ್ತಿದ್ದೀರಾ. ನೋ ಫ್ರೆಂಡ್ಶಿಪ್, ಓನ್ಲಿ ಬಿಸ್ನೆಸ್ ಅಂತ ರಷ್ಯಾ ಹೇಳ್ತಿರುವಂಥದ್ದು. ಇನ್ನು ಮೇಲೆ ವಾಣಿಜ್ಯ ನೆಲೆಗಳಲ್ಲಿ ತೈಲ ವ್ಯಾಪಾರ ನಡೆಯುತ್ತೆ. ಹಿಂದಿನ ರಿಯಾಯಿತಿ ದರದಲ್ಲಿ ನಾವು ಕೊಡಲ್ಲ ಅಂತ ಯೂ ಟರ್ನ್ ತೆಗೆದುಕೊಂಡಿದೆ ರಷ್ಯಾ. ತೈಲ ಸಂಕಷ್ಟದ ನಡುವೆ ಭಾರತಕ್ಕೆ ರಷ್ಯಾ ಕೊಟ್ಟಿರುವಂತಹ ಬಿಗ್ ಶಾಕ್ ಇದು.